ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಏನಪ್ಪ ಅಂತ ಅಂದರೆ ಇವತ್ತಿನ ತರಗತಿ ನಿಮ್ಮ ಒಂದು ಪೊಲೀಸ್ ಪರೀಕ್ಷೆ ಮತ್ತು ಬೇರೆ ಬೇರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಡೆಸ್ತಕ್ಕಂಥ ಬೇರೆ ಬೇರೆ ಪರೀಕ್ಷೆಗಳಿಗೆ ತರಗತಿಗಳನ್ನ ಶುರು ಮಾಡ್ಕೊತಾ ಹೋಗೋಣ. ಯಾಕಪ್ಪ ಅಂತಂದರೆ ವಿದ್ಯಾರ್ಥಿಗಳು ನಮ್ಮ ಒಂದು ಚಾನಲ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಈ ಎರಡು ಹುದ್ದೆಗಳಿಗೆ ತುಂಬ ಜನ ಓದ್ತಾ ಇದ್ದೀರಾ. ಅವರಿಗೂ ಕೂಡ ಯೂಸ್ ಆಗಲಿ ಅಂತ ಏನು ಮಾಡ್ತಿದ್ದೇನೆ, ಈ ತರಗತಿಗಳನ್ನು ಕೊಡ್ತಾ ಹೋಗ್ತಿದ್ದೇನೆ. ಇವೆಲ್ಲವೂ ಕೂಡ ಫ್ರೀ ಇರ್ತವೆ, ಏನು ಕೂಡ ನೀವು ಅಮೌಂಟನ್ನು ಪೇ ಮಾಡುವ ಅವಶ್ಯಕತೆ ಇರಲ್ಲ. ಓಕೆನಾ. ಎಲ್ಲವೂ ಕೂಡ ನಮ್ಮ ಚಾನಲ್ನಲ್ಲಿ ಫ್ರೀ ಇರ್ತವೆ ತರಗತಿಗಳು. ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಕರ್ನಾಟಕ ಎಕ್ಸಾಮಿನೇಷನ್ ನಡೆಸ್ತಕ್ಕಂಥ ಒಂದು SDA ಮತ್ತು FDA ಪರೀಕ್ಷೆಗೆ. ಇವತ್ತಿನ ತರಗತಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮೊದಲ ತರಗತಿಯನ್ನು ಈಗ ನಾವು ನೋಡ್ಕೊಳ್ತಾ ಹೋಗೋಣ. ಮೊದಲನೇ ತರಗತಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಓಕೆನಾ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಏನಪ್ಪ ಅಂತ ಅಂದರೆ ಸಿಂಧೂ ನಾಗರಿಕತೆಯು ಯಾವ ಕಾಲಕ್ಕೆ ಸೇರಿದ್ದಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆನಾ. ಸಿಂಧೂ ನಾಗರಿಕತೆ ಯಾವ ಕಾಲಕ್ಕೆ ಸೇರಿದ್ದಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಎಲ್ಲದಕ್ಕೂ ಕೂಡ ನಾಲ್ಕು ಆಪ್ಷನ್ಸ್ಗಳಿದ್ದಾವೆ. ನೀವು ABCD ಅಂತ ನೀವು ಆನ್ಸರನ್ನು ಮಾಡ್ಬೋದು. ಓಕೆನಾ. ಕಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ ಮಾಡ್ಕೊತಾ ಹೋಗಿ. ಮೊದಲನೇ ಪ್ರಶ್ನೆ, ಶಿಲಾಯುಗ, ಕಂಚಿನ ಯುಗ, ಕಬ್ಬಿಣ ಯುಗ ಮತ್ತು ಮೇಲಿನ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ಸಿಂಧೂ ನಾಗರಿಕತೆ ಯಾವ ಕಾಲಕ್ಕೆ ಸೇರಿದ್ದಾಗಿದೆ ಅಂತ ಕೇಳಿದರೆ ಅದು ಕಂಚಿನ ಯುಗಕ್ಕೆ, ಆಪ್ಷನ್ B ಕಂಚಿನ ಯುಗಕ್ಕೆ ಸೇರಿದಂತಹ ಒಂದು ನಾಗರಿಕತೆ ಆಗಿದೆ. ಯಾವುದಪ್ಪ ಅಂತ ಅಂದರೆ ಸಿಂಧೂ ನಾಗರಿಕತೆ. ಓಕೆನಾ. ನೆಕ್ಸ್ಟು ಎರಡನೇ ಪ್ರಶ್ನೆ ನೋಡಿ, ಹರಪ್ಪ ಎಂಬತಕ್ಕಂತಹ ಪದದ ಅರ್ಥ ಏನು ಅಂತ ಕೇಳಿದರೆ ಹರಪ್ಪ ಎಂಬತಕ್ಕಂತಹ ಪದದ ಅರ್ಥ ಏನು ಅಂತ ನೋಡಿ. ಏನೇನು ಆಪ್ಷನ್ಸ್ ಇದ್ದಾವೆ? ಮೃತಪಟ್ಟವರ ದಿಬ್ಬ, ಹಸಿರು ಕಣಿವೆ, ಕಳೆದು ಹೋದ ನಗರ, ಪುರಾತನ ಹಳ್ಳಿ ಅಂತ ಕೊಟ್ಟಿದ್ದಾರೆ. ನೋಡಿ, 4 ಆಪ್ಷನ್ಸ್ಗಳನ್ನು ನೋಡಿದರೆ ABCD ಅಂತ ನೀವು ಕಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ ಮಾಡಿ. ಗೊತ್ತಿಲ್ಲ ಅಂತಾದರೆ ನಾನು ಆನ್ಸರ್ ಹೇಳ್ತಾ ಹೋಗ್ತೇನೆ, ಅಲ್ಲಿ ನೀವು ಪಡ್ಕೋಬೋದು. ವಿದ್ಯಾರ್ಥಿಗಳೇ ಆನ್ಸರ್ ಮಾಡಲೇಬೇಕು. ಕಮೆಂಟ್ ಬಾಕ್ಸ್ ಮೂಲಕ ನೀವು ಕಮೆಂಟ್ ಮಾಡಿದರೆ ನಿಮಗೆ ಯೂಸ್ ಆಗ್ತದೆ. ನೋಡಿ, ಹರಪ್ಪ ಎಂಬ ಪದದ ಅರ್ಥ ಏನು ಅಂತ ಕೇಳಿದರೆ ಇದರ ಒಂದು ಅರ್ಥ ಏನಪ್ಪ ಅಂತಂದರೆ ಮೃತಪಟ್ಟವರ ದಿಬ್ಬ ಅಂತ ನಾವು ಕರಿತೇವೆ. ಮೃತಪಟ್ಟವರ ದಿಬ್ಬ ಅಂತ ನಾವು ಇದನ್ನು ಕರಿತೇವೆ. ಹರಪ್ಪ ಎಂಬತಕ್ಕಂಥ ಪದದ ಅರ್ಥ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಿದೆ ನೋಡಿ, ಸಿಂಧೂ ನಾಗರಿಕತೆಯ ಜನರಿಗೆ ಪರಿಚಯವಿಲ್ಲದ ಪ್ರಾಣಿ ಯಾವುದು ಅಂತ. ಸಿಂಧೂ ನಾಗರಿಕತೆಯ ಜನರಿಗೆ ಪರಿಚಯವಿಲ್ಲದ ಪ್ರಾಣಿ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಗೂಳಿ, ಆನೆ, ಕುದುರೆ ಮತ್ತು ಎಮ್ಮೆ ಇದೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ ಸರಿದ ಉತ್ತರ ಕಮೆಂಟ್ ಮಾಡಿ. ಗೂಳಿ, ಆನೆ, ಕುದುರೆ ಮತ್ತು ಎಮ್ಮೆ. ನೋಡಿ, ಯಾರು ಕಮೆಂಟ್ ಮಾಡ್ತೀರಾ ನೋಡೋಣ. ಇದಕ್ಕೆ ಸರಿದ ಉತ್ತರ ನೋಡಿ, ಕುದುರೆ ಅಂತಕ್ಕಂಥದ್ದು. ಕುದುರೆ ಅಂತಕ್ಕಂಥದ್ದು ಏನಿದೆ ಸಿಂಧೂ ನಾಗರಿಕತೆಯ ಜನರಿಗೆ ಪರಿಚಯ ಇಲ್ಲದೆ ಇರತಕ್ಕಂತಹ ಒಂದು ಪ್ರಾಣಿಯಾಗಿರ್ತಕ್ಕಂಥದ್ದು. ಆಪ್ಷನ್ 3 C, ಆಪ್ಷನ್ 3 ಕುದುರೆ ಇಲ್ಲಿ ಸರಿದ ಉತ್ತರ. ಅದೇ 4ನೇ ಪ್ರಶ್ನೆ ನೋಡಿ, ಸಿಂಧೂ ನಾಗರಿಕತೆಯನ್ನು ಮೊದಲು ಕಂಡುಹಿಡಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸಿಂಧೂ ನಾಗರಿಕತೆಯನ್ನು ಮೊದಲು ಕಂಡುಹಿಡಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. RD ಬ್ಯಾನರ್ಜಿ, ದಯಾರಾಮ್ ಸಹಾನಿ, ಸರ್ ಜಾನ್ ಮಾರ್ಷಲ್ ಮತ್ತು A ಕನ್ನಿಂಗ್ಹ್ಯಾಮ್ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ನೋಡಿ, ಆನ್ಸರ್ ಮಾಡಿ. ಇದಕ್ಕೆ ಸರಿದ ಉತ್ತರ ದಯಾರಾಮ್ ಸಹಾನಿ ಎಂಬತಕ್ಕಂಥವ್ರು, ಆಪ್ಷನ್ B. ಓಕೆನಾ. ದಯಾರಾಮ್ ಸಹಾನಿ ಎಂಬತಕ್ಕಂಥವರು ಸಿಂಧೂ ನಾಗರಿಕತೆಯನ್ನು ಮೊದಲು ಕಂಡುಹಿಡಿದವರು, ಆಪ್ಷನ್ B ಇಲ್ಲಿ ಸರಿದ ಉತ್ತರ ಆಗಿದೆ. ವಿದ್ಯಾರ್ಥಿಗಳೇ, ನಿಮಗೆ ಏನಾದರೂ ಬೇಜಾರಾಯಿತು ಅಂತಂದರೆ ನೀವು ಕಮೆಂಟ್ ಮಾಡ್ಬೋದು. ನಾನು ಬೇಕಾದರೆ ಬೇರೆ ರೀತಿಯಲ್ಲೂ ಕೂಡ ತರಗತಿಗಳನ್ನು ಮುಂದುವರಿಸ್ಕೊಳ್ತಾ ಹೋಗ್ತೇನೆ. ನೆಕ್ಸ್ಟು 5ನೇ ಪ್ರಶ್ನೆ ನೋಡಿ, ಮೊಹೆಂಜೋದಾರೋ ಎಂಬತಕ್ಕಂತಹ ಒಂದು ಸಿಂಧಿ ಭಾಷೆಯಲ್ಲಿ ಇದರ ಅರ್ಥ ಏನು ಅಂತ. ನೋಡಿ, ಮೊಹೆಂಜೋದಾರೋ ನಾಗರಿಕತೆ, ಹರಪ್ಪ ನಾಗರಿಕತೆ ಎಲ್ಲರೂ ಕೂಡ ಕೇಳಿರ್ತೀರ. ಈ ಒಂದು ಮೊಹೆಂಜೋದಾರೋ ಎಂಬತಕ್ಕಂತಹ ಪದದ ಅರ್ಥ ಏನಿದೆ ಅದನ್ನು ಸಿಂಧಿ ಭಾಷೆಯಲ್ಲಿ ಏನಂತ ಕರೀತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಸಮೃದ್ಧಿಯ ನಗರ ಅಂತ ಇದೆ, ಮತ್ತು ಇಲ್ಲಿ ಮೃತಪಟ್ಟವರ ದಿಬ್ಬ ಅಂತ ಕೊಟ್ಟಿದ್ದಾರೆ, ಶಾಂತಿಯ ನೆಲೆ ಅಂತ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಕೆಂಪು ಮಣ್ಣಿನ ತಾಣ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಮೊಹೆಂಜೋದಾರೋ ಎಂಬ ಪದದ ಸಿಂಧಿ ಭಾಷೆಯಲ್ಲಿ ಇದರ ಅರ್ಥ ಏನಪ್ಪ ಅಂತಂದರೆ ಆಪ್ಷನ್ B ಮೃತಪಟ್ಟವರ ದಿಬ್ಬ ಅಂತ. ಓಕೆನಾ. ಆಪ್ಷನ್ B ಇಲ್ಲಿ ಸರಿದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಸಿಂಧೂ ನಾಗರಿಕತೆಯ ಪ್ರಸಿದ್ಧ ದೊಡ್ಡ ಸ್ನಾನಗೃಹ ಅಥವಾ ಗ್ರೇಟ್ ಪಾತ್ ಅಂತ ಕರಿತೇವೆ. ಈ ಒಂದು ದೊಡ್ಡ ಸ್ನಾನಗೃಹ ಏನಿದೆ ಇದು ಎಲ್ಲಿ ಕಂಡು ಬಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಸಿಂಧೂ ನಾಗರಿಕತೆಯ ಪ್ರಸಿದ್ಧ ದೊಡ್ಡ ಸ್ನಾನಗೃಹ ಎಲ್ಲಿ ಕಂಡು ಬಂದಿದೆ ಅಂತ ಪ್ರಶ್ನೆ. ನೋಡಿ, ಹರಪ್ಪ, ಲೋಥಾಲ್, ಮೊಹೆಂಜೋದಾರೋ ಮತ್ತು ಕಾಲಿಬಂಗನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿದ ಉತ್ತರ ದೊಡ್ಡ ಸ್ನಾನಗೃಹ ಇಲ್ಲಿ ಮೊಹೆಂಜೋದಾರೋದಲ್ಲಿ ಕಂಡು ಬರ್ತಕ್ಕಂಥದ್ದು, ಆಪ್ಷನ್ C ಇಲ್ಲಿ ಸರಿದ ಉತ್ತರ. ಮೊಹೆಂಜೋದಾರೋ ಸರಿದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಸಿಂಧೂ ಜನರ ಪ್ರಮುಖ ಬಂದರು ನಗರ ಯಾವುದಾಗಿತ್ತು ಅಂತ ಪ್ರಶ್ನೆ. ಸಿಂಧೂ ಜನರ ಪ್ರಮುಖ ಬಂದರು ನಗರ ಯಾವುದಾಗಿತ್ತು ಅಂತ ಪ್ರಶ್ನೆ ಕೇಳಿದರೆ ನೋಡಿ, ರೋಪಾರ್, ಲೋಥಾಲ್, ಧೋಲಾವೀರ ಮತ್ತು ಸುರ್ಕೋಟಡ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿದ ಉತ್ತರವನ್ನು ನಾವು ನೋಡೋದಾದರೆ ಲೋಥಾಲ್ ಎಂಬತಕ್ಕಂಥದ್ದು. ಲೋಥಾಲ್ ಎಂಬುವಂಥ ಪ್ರದೇಶದಲ್ಲಿ ಪ್ರಮುಖ ಬಂದರು ಇಲ್ಲಿ ಇರ್ತಕ್ಕಂಥದ್ದು, ಆಪ್ಷನ್ B ಸರಿದ ಉತ್ತರ ಆಗಿದೆ.
ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಸಿಂಧೂ ಜನರು ಪೂಜಿಸುತ್ತಿದ್ದ ಪ್ರಮುಖ ದೇವತೆ ಯಾರು ಅಂತ ಪ್ರಶ್ನೆ ಕೇಳಿದರೆ, ಸಿಂಧೂ ಜನರು ಪೂಜೆ ಮಾಡ್ತಾ ಇರ್ತಕ್ಕಂತಹ ಒಂದು ಪ್ರಮುಖ ದೇವತೆ ಯಾರು ಅಂತ ವಿಷ್ಣು, ಇಂದ್ರ, ಪಶುಪತಿ, ಶಿವ ಮತ್ತು ಸೂರ್ಯ ಅಂತ ಕೊಟ್ಟಿದ್ದಾರೆ. ಸಿಂಧೂ ಜನರು ಪಶುಪತಿ ಶಿವನನ್ನು ಆರಾಧನೆಯನ್ನು ಮಾಡ್ತಾಯಿದ್ರು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ವೆರಿ ವೆರಿ ಇಂಪಾರ್ಟೆಂಟು ಇದು. ನಿಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಎರಡೂ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಕ್ವಶನ್ ಆಗಿದೆ. ಓಕೆನಾ. ಮತ್ತು 9ನೇ ಪ್ರಶ್ನೆ, ಹರಪ್ಪ ನಾಗರಿಕತೆಯ ಲಿಪಿಯು ಈ ಕೆಳಗಿನ ಯಾವ ರೂಪದಲ್ಲಿ ಕಂಡುಬರುತ್ತೆ ಅಂತ ಪ್ರಶ್ನೆ. ಹರಪ್ಪ ನಾಗರಿಕತೆಯ ಲಿಪಿಯು ಈ ಕೆಳಗಿನ ಯಾವ ರೂಪದಲ್ಲಿ ಕಂಡುಬರುತ್ತೆ ಅಂತ ಪ್ರಶ್ನೆ ಕೇಳಿದರೆ, ಬ್ರಾಹ್ಮಿ ಲಿಪಿ, ಚಿತ್ರಲಿಪಿ, ದೇವನಾಗರಿ ಲಿಪಿ ಮತ್ತು ಲ್ಯಾಟಿನ್ ಲಿಪಿ ಅಂತ ಕೊಟ್ಟಿದ್ದಾರೆ. ಹರಪ್ಪ ನಾಗರಿಕತೆ ಏನಿದೆ ಅದು ಪಿಕ್ಟೋಗ್ರಾಫಿಕ್ ಲಿಪಿ. ನೋಡಿ, ಆಪ್ಷನ್ ಬಿ ಚಿತ್ರಲಿಪಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಓಕೆನಾ. ಹರಪ್ಪ ನಾಗರಿಕತೆ ತುಂಬ ಇಂಪಾರ್ಟೆಂಟು, ಪ್ರಶ್ನೆ ಬರ್ತವೆ, ಅದಕ್ಕೆ ಬಂದಿರತಕ್ಕಂಥದ್ದು. ಓಕೆನಾ. ಮುಂದಿನ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಮನೆಗಳನ್ನು ಯಾವುದರಿಂದ ನಿರ್ಮಿಸಲಾಗಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಸಿಂಧೂ ನಾಗರಿಕತೆ ಮನೆಗಳನ್ನು ಯಾವುದರಿಂದ ನಿರ್ಮಾಣ ಮಾಡಲಾಗಿತ್ತು ಅಂತ. ಕಲ್ಲುಗಳಿಂದ ನಿರ್ಮಾಣ, ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಾಣ, ಬಿದಿರಿನಿಂದ ನಿರ್ಮಾಣ, ಮರದಿಂದ ನಿರ್ಮಾಣ ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳು, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸುಟ್ಟ ಇಟ್ಟಿಗೆಗಳಿಂದ ಈ ಒಂದು ಮನೆಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ನೋಡಿ ವಿದ್ಯಾರ್ಥಿಗಳಿಗೆ, ಕಮೆಂಟ್ ಮಾಡಲೇಬೇಕು. ನೀವು ಕಮೆಂಟ್ ಮಾಡಲಿಲ್ಲ ಅಂತಂದರೆ ನೀವು ಕ್ಲಾಸ್ ಕೇಳೋದಕ್ಕೂ ಯೂಸ್ ಇಲ್ಲ. ಕಮೆಂಟ್ ಮಾಡ್ಕೊಳ್ತಾ ಆನ್ಸರ್ ಮಾಡಿದರೆ ನಿಮಗೆ ಯಾವ ರೀತಿ ಬರುತ್ತೆ ಅಂತಂದರೆ, ಎಕ್ಸಾಮಲ್ಲಿ ನೀವೇ ಆನ್ಸರ್ ಅಥವಾ ಎಕ್ಸಾಮಲ್ಲಿ ನೀವೇ ಪ್ರಶ್ನೆಯನ್ನು ಮಾಡ್ತಿದ್ದೀರಾ ಅಥವಾ ಆನ್ಸರ್ ಮಾಡ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಇರುತ್ತೆ. ಅದಕ್ಕಾಗಿ 20 ಪ್ರಶ್ನೆಗಳಿಗೆ ನೀವೇನು ಮಾಡಬೇಕು ಅಂತಂದರೆ ಬರ್ಕೊಂಬಿಡ್ಬೇಕು. ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಓಪನ್ ಮಾಡಿ ಇಡಿ, ಕೆಳಗೆ ಕಮೆಂಟ್ ಬಾಕ್ಸ್ ಮೂಲಕ ಒಂದು ಕ್ವಶನು, 2ನೇ ಕ್ವಶನು, 3ನೇ ಕ್ವಶನ್ ಅಂತ ಬರ್ಕೊಂಬಿಡಬೇಕು ಬೇಗ ಬೇಗ. ನಾನು ಪ್ರಶ್ನೆಗಳಿಗೆ ಆನ್ಸರ್ನ ಹೇಳಬೇಕಾದ್ರೆ ನೀವೇನು ಮಾಡಬೇಕು, 1ನೇ ಕ್ವಶನು ಏನು ಬಂದಿದೆ ಆಪ್ಷನ್ ABCD, ನೀವು ಬರೀ ಎ ಅಂತ ಹಾಕಿದರೆ ಸಾಕು ನಿಮ್ಮ ಉತ್ತರ. ನೆಕ್ಸ್ಟು 2ನೇ ಕ್ವಶನು ನಾನೇನು ಹೇಳ್ತೇನೆ, ಪ್ರಶ್ನೆ ಹೇಳ್ತೇನೆ. ಇಲ್ಲಿ ಸಿಂಧೂ ನಾಗರಿಕತೆ ಪ್ರದೇಶವಾದ ಕಾಲಿಬಂಗನ್ ಪ್ರಸ್ತುತ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳ್ತೇನೆ. ಇಲ್ಲಿ ಪಂಜಾಬ್, ಗುಜರಾತ್, ರಾಜಸ್ಥಾನ ಮತ್ತು ಹರಿಯಾಣ ಇದೆ. ನೋಡಿ ಇಲ್ಲಿ 4 ಆಪ್ಷನ್ ಇದೆನಾ, ABCD ಅಂತ. ಇದರಲ್ಲಿ ಯಾವುದು ಏನ ಬಿನ ಸಿನ ಇಡನ ಡಿ ಅಂತ ಹಾಕ್ಕೊಂಬಿಡಿ, ಹರಿಯಾಣ ಅಂತ. ಓಕೆನಾ. ಡೈರೆಕ್ಟಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಕಾಲಿಬಂಗನಲ್ಲಿದೆ, ಇಲ್ಲಿ ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಆದರೆ ನಾನು ಹೇಳಿದ್ದು ನಿಮಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ ಸಿಂಧೂ ನಾಗರಿಕತೆ ಪ್ರದೇಶವಾದ ಕಾಲಿಬಂಗನ್ ಪ್ರಸ್ತುತ ರಾಜ್ಯದಲ್ಲಿ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಇದು ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಓಕೆನಾ. ಈ ರೀತಿಯಾಗಿ ನೀವು ಆನ್ಸರ್ ಮಾಡಬೇಕು. ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಟೋಟಲ್ 20 ಪ್ರಶ್ನೆಗಳಿಗೆ ಯಾರು ಆನ್ಸರ್ ಮಾಡ್ತೀರಾ, ಸರಿಯಾದ ಉತ್ತರವನ್ನು ಯಾರು ಕೊಡ್ತೀರಾ ಅವರಿಗೆ ಒಂದು ಗಿಫ್ಟ್ನ ಕೊಡೋಣಂತೆ. ಓಕೆನಾ. ಮುಂದಿನ ಪ್ರಶ್ನೆ, ಸಿಂಧೂ ಜನರು ಯಾವ ಲೋಹದ ಬಳಕೆಯನ್ನು ತಿಳಿದಿರಲಿಲ್ಲ ಅಂತ ಪ್ರಶ್ನೆ. ತಾಮ್ರ, ಚಿನ್ನ, ಬೆಳ್ಳಿ ಮತ್ತು ಕಬ್ಬಿಣ. ತಾಮ್ರ, ಚಿನ್ನ, ಬೆಳ್ಳಿ ಮತ್ತು ಕಬ್ಬಿಣ ಅಂತ 4 ಆಪ್ಷನ್ಸ್ ಇದ್ದಾವೆ. ಸಿಂಧೂ ನಾಗರಿಕತೆ ಜನರೇನಿದ್ದಾರೆ ಅವರು ಕಬ್ಬಿಣ ತಿಳಿದಿರಲಿಲ್ಲ. ಓಕೆನಾ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ, ಕಬ್ಬಿಣ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಸಿಂಧೂ ನಾಗರಿಕತೆ ಯಾವ ತಾಣದಲ್ಲಿ ಕೃತಕ ಹಡಗುಕಟ್ಟೆ ಪತ್ತೆಯಾಗಿದೆ ಅಂತ. ಕೃತಕ ಹಡಗುಕಟ್ಟೆ ಅಂದರೆ ಡಾಕ್ಯಾರ್ಡ್ ಅಂತ ಕರಿತೇವೆ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ. ಅದು ಎಲ್ಲಿ ಪತ್ತೆ ಆಗಿದೆ ಅಂತ ಪ್ರಶ್ನೆ. ಬನವಾಲಿ, ಲೋಥಾಲ್, ಧೋಲಾವೀರ ಮತ್ತು ಚಾನ್ಹುದಾರು ಅಂತ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಇವೆಲ್ಲವೂ ಕೂಡ. ನೋಡಿ, ಸಿಂಧೂ ನಾಗರಿಕತೆ ಯಾವ ತಾಣದಲ್ಲಿ ಕೃತಕ ಹಡಗುಕಟ್ಟೆ ಪತ್ತೆಯಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಎಲ್ಲಪ್ಪ ಅಂತಂದರೆ ಅದು ಲೋಥಾಲ್ನಲ್ಲಿ ಕಂಡುಬರುತ್ತೆ. ಓಕೆನಾ. ಆಪ್ಷನ್ ಬಿ ಲೋಥಾಲ್ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ 14ನೇ ಪ್ರಶ್ನೆ ನೋಡಿ, ಹರಪ್ಪ ನಾಗರಿಕತೆಯ ಧೋಲಾವೀರ ತಾಣವು ಯಾವುದಕ್ಕೆ ಹೆಸರುವಾಸಿಯಾಗಿದೆ ಅಂತ ಪ್ರಶ್ನೆ. ಹರಪ್ಪ ನಾಗರಿಕತೆಯ ಧೋಲಾವೀರ ತಾಣವು ಯಾವುದಕ್ಕೆ ಹೆಸರುವಾಸಿಯಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಸುಟ್ಟ ಇಟ್ಟಿಗೆಗಳ ಬಳಕೆ, ನೀರಿನ ನಿರ್ವಹಣಾ ವ್ಯವಸ್ಥೆ, ದೊಡ್ಡ ಧಾನ್ಯದ ಉಗ್ರಾಣ ಮತ್ತು ಕೆಂಪು ಮಣ್ಣಿನ ಪಾತ್ರೆಗಳು ಅಂತ ಕೊಟ್ಟಿದ್ದಾರೆ. ಧೋಲಾವೀರ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಪ್ರಶ್ನೆ. ಇದು ಸರಿಯಾದ ಉತ್ತರ, ನೀರಿನ ನಿರ್ವಹಣೆ ವ್ಯವಸ್ಥೆಗೆ ಸಂಬಂಧ ಹೊಂದಿತ್ತು. ಆಪ್ಷನ್ ಬಿ ವಾಟರ್ ಮ್ಯಾನೇಜ್ಮೆಂಟ್ಗೆ ಇದು ಸಂಬಂಧ ಹೊಂದಿತ್ತು. ಧೋಲಾವೀರ ಎಂಬತಕ್ಕಂಥ ಪ್ರದೇಶ ಧೋಲಾವೀರ ಎಲ್ಲಿದೆ, ಗುಜರಾತ್ನಲ್ಲಿ ಕಂಡುಬರುತ್ತೆ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಸಿಂಧೂ ಜನರ ತೂಕ ಮತ್ತು ಅಳತೆಯ ಪದ್ಧತಿಯು ಯಾವ ಸಂಖ್ಯೆಗೆ ಅನುಗುಣವಾಗಿ ಆಧಾರಿತವಾಗಿತ್ತು ಅಂತ ಪ್ರಶ್ನೆ. 10, 12, 16 ಮತ್ತು 20 ಅಂತ ಇದೆ. ಸಿಂಧೂ ಜನರ ತೂಕ ಮತ್ತು ಅಳತೆಯ ಪದ್ಧತಿ ಏನಿದೆ ಅದು ಯಾವ ಸಂಖ್ಯೆಯ ಗುಣಕಗಳ ಮೇಲೆ ಆಧಾರವಾಗಿತ್ತು ಅಂತ ಪ್ರಶ್ನೆ ಕೇಳಿದರೆ ಇಲ್ಲಿ ಆಪ್ಷನ್ ಸಿ 16 ಸಂಖ್ಯೆ ಅಥವಾ 16 ಇದರ ಒಂದು ಗುಣಕಗಳಲ್ಲಿ ಆಧಾರಿತವಾಗಿತ್ತು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ನೋಡೋಣ. ಕೋಟೆ ಇಲ್ಲದ ವಿತೌಟ್ ಸಿಟಡೆಲ್ ಏಕೈಕ ಸಿಂಧೂ ನಗರ ಯಾವುದು ಅಂತ. ನೋಡಿ, ಕೋಟೆ ಇಲ್ಲದ ವಿತೌಟ್ ಸಿಟಡೆಲ್ ಇರ್ತಕ್ಕಂಥ ಏಕೈಕ ಸಿಂಧೂ ನಗರ ಯಾವುದು ಅಂತ ಕೇಳಿದರೆ ನೋಡಿ, ಇಲ್ಲಿ ಒಬ್ರು ಹೇಳ್ತಿದ್ದಾರೆ ಸಿಂಧೂ ಕಾಲದಲ್ಲಿ ನಾವಿದ್ದರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತೆ. ಸಿಂಧೂ ಜನರ ಕಾಲದಲ್ಲಿ ಅಥವಾ ಈ ಒಂದು ಸಿಂಧೂ ನಾಗರಿಕತೆ ಏನಿತ್ತು ಅವತ್ತಿನ ಕಾಲದಲ್ಲಿ ಏನಾದರೂ ಇದ್ವಿ ಅಂತ ಎಷ್ಟೋ ಚೆನ್ನಾಗಿತ್ತು, ಏನೂ ಗೊತ್ತೇ ಆಗ್ತಾ ಇರಲಿಲ್ಲ ನಮಗೆ, ಹೆಂಗೆ ಬೇಕಾದರೂ ಇರ್ಬೋದಿತ್ತು, ಹೆಂಗೆ ಬೇಕಾದರೂ ಬಟ್ಟೆ ಹಾಕ್ಕೋಬೋದಿತ್ತು, ಈ ರೀತಿಯಾಗಿ ಹೇಳ್ತಿದ್ದಾರೆ ಒಬ್ಬರು.
ಇವತ್ತಿನ ಜೀವನ ಯಾರಿಗೆ ಬೇಕು, ಇಲ್ಲಿ ಓದೋದು ಯಾರಿಗೆ ಬೇಕಿತ್ತು, ನಾವೇ ಸಿಂಧು ಜನರ ಒಂದು ನಾಗರಿಕತೆಯಲ್ಲಿ ನಾವೇ ಇದು ಬಿಟ್ಟಿದ್ರೆ ಎಷ್ಟು ಬೇಕಾದರೂ ಊಟ ಮಾಡ್ಬೋದು, ಎಷ್ಟು ಬೇಕಾದರೂ ತಿನ್ಬೋದು, ಹೆಂಗೆ ಬೇಕಾದರೂ ಇರ್ಬೋದು, ಯಾವ ಬಟ್ಟೆ ಬೇಕಾದರೂ ಹಾಕ್ಕೋಬೋದು. ಈ ರೀತಿಯಾಗಿ ಹೇಳ್ತಿದ್ದಾರೆ ಒಬ್ಬರು. ಓಕೆ, ಕೋಟೆ ಇಲ್ಲದ ಏಕೈಕ ಸಿಂಧು ನಗರ ಯಾವುದು ಅಂತ ಕೇಳಿದರೆ ಚಾನ್ಹೋದಾರೋ, ಹರಪ್ಪ, ಲೋಥಾಲ್ ಮತ್ತು ರೋಪಾರ್ ಅಂತ ಕೊಟ್ಟಿದ್ದಾರೆ. ನೋಡಿ ಸರಿಯಾದ ಉತ್ತರ ಯಾವುದು? ಚಾನ್ಹೋದಾರೋ ಇದಕ್ಕೆ ಸರಿಯಾದ ಉತ್ತರ. ಕೋಟೆ ಇಲ್ಲದ ಏಕೈಕ ಸಿಂಧು ನಗರ ಯಾವುದಪ್ಪ ಅಂತ ಅಂದರೆ, ಅದು ಸಿಂಧು ನಾಗರಿಕತೆ ನಗರ ಯಾವುದಪ್ಪ ಅಂತ ಅಂದರೆ ಅದು ಯಾವುದು ಇಲ್ಲಿ ಚಾನ್ಹೋದಾರೋ ಎಂಬತಕ್ಕಂಥದ್ದು. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಸಿಂಧೂ ನಾಗರಿಕತೆ ಸಪ್ತ ಸಿಂಧೂ ಪ್ರದೇಶದಲ್ಲಿ ಹರಿಯುವ ನದಿ ಯಾವುದು ಅಂತ. ನೋಡಿ ಎಲ್ಲರೂ ಕೂಡ ಸಿಂಧೂ ನದಿ ಅಂತ ಹಾಕಿಬಿಡ್ತೀರಾ, ಸಿಂಧು ನಾಗರಿಕತೆ ಇದೆ ಅಂತ. ಆದರೆ ಇಲ್ಲಿ ಸ್ವಲ್ಪ ತಪ್ಪಾಗುತ್ತೆ. ಸಿಂಧು ನಾಗರಿಕತೆಯಲ್ಲಿ ಸಪ್ತ ಸಿಂಧು ಪ್ರದೇಶದಲ್ಲಿ ಹರಿಯುವ ನದಿ ಯಾವುದು ಅಂತ ಕೇಳಿದರೆ ನೋಡಿ ಸಿಂಧು, ಗಂಗಾ, ರಾವಿ ಮತ್ತು ಝೇಲಂ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗಂಗಾ ನದಿ ಕಂಡು ಬರ್ತದೆ. ಸಪ್ತ ಸಿಂಧು ಪ್ರದೇಶದಲ್ಲಿ ಗಂಗಾ ನದಿ ಕಂಡು ಬರುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಹರಪ್ಪ ನಾಗರಿಕತೆಯು ಏಕಾಏಕಿ ನಾಶವಾಗಲು ಪ್ರವಾಹವೇ ಕಾರಣ ಎಂದು ಪ್ರತಿಪಾದಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಹರಪ್ಪ ನಾಗರಿಕತೆ ಏನಿದೆ ಅದು ಏಕಾಏಕಿ ನಾಶವಾಗಲು ಪ್ರವಾಹವೇ ಕಾರಣ ಅಂತ ಪ್ರತಿಪಾದನೆ ಮಾಡಿದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಮಾರ್ಟಿಮರ್ ಮೀಲರ್, SR ರಾವ್, ರಾಬರ್ಟ್ ರೈಕ್ಸ್ ಮತ್ತು ಮಾರ್ಷಲ್ ಮತ್ತು ಮೆಕ್ಕೆ ಅಂತ ಕೊಟ್ಟಿದ್ದಾರೆ. ಇದನ್ನು ಯಾರಪ್ಪ ಹೇಳಿದವರು ಅಂತ ಅಂದರೆ ಮಾರ್ಷಲ್ ಮತ್ತು ಮೆಕ್ಕೆ ಅವರು. ಓಕೆನಾ, ಮಾರ್ಷಲ್ ಮತ್ತು ಮೆಕ್ಕೆ ಅವರು ಹೇಳ್ತಾರೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ತಾಣದಲ್ಲಿ ಉಳುಮೆ ಮಾಡಿದ ಭೂಮಿಯ ಕುರುಹುಗಳು ಸಿಕ್ಕಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ಇದು ಕೂಡ. ಉಳುಮೆ ಮಾಡ್ತೀವಿ ನಾವು ಅಥವಾ ಏನಾದರೂ ನಾವು ಬೆಳೆದುಕೊಂಡು ತಿಂತೀವಿ, ಅದು ಪ್ರಥಮವಾಗಿ ಎಲ್ಲಿ ಕುರುಹುಗಳು ಎಲ್ಲಿ ಸಿಕ್ತು ಇವೆ ಮೊದಲು ಅಂತ ಕೇಳಿದರೆ ಕಾಲಿಬಂಗನ್ ಅಂತ ಇದೆ, ಹರಪ್ಪ ಅಂತ ಇದೆ, ರಂಗಪುರ ಮತ್ತು ಲೋಥಾಲ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿದ ಉತ್ತರ ಕಾಲಿಬಂಗನ್ ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಇಲ್ಲಿ ಇದು ಸಿಕ್ಕಿರ್ತಕ್ಕಂಥದ್ದು ಅಂದರೆ ಉಳುಮೆ ಮಾಡಿದ ಮೊದಲ ಭೂಮಿಯ ಕುರುಹುಗಳು ಇಲ್ಲಿ ಸಿಕ್ಕಿದ್ದಾವೆ ಕಾಲಿಬಂಗನಲ್ಲಿ. ಓಕೆನಾ, ಮುಂದಿನ ಪ್ರಶ್ನೆ ನೋಡಿ, ಸಿಂಧೂ ನಾಗರಿಕತೆ ಪೂರ್ವದ ಗಡಿಭಾಗ ಯಾವುದು ಅಂತ ಕೇಳಿದರೆ ಪೂರ್ವದ ಗಡಿಭಾಗ ನೋಡಿ ಮಂಡ ಅಂತ ಇದೆ, ದೈಮಾಬಾದ್ ಅಂತ ಇದೆ, ಅಲಂಗೀಪುರ್ ಅಂತ ಇದೆ ಮತ್ತು ಇಲ್ಲಿ ಸತ್ಕಜೆಂದರ್ ಅಂತ ಕೊಟ್ಟಿದ್ದಾರೆ. ನೋಡಿ ಇದಕ್ಕೆ ಎಲ್ಲರೂ ಕೂಡ ಕಮೆಂಟ್ ಮಾಡಬೇಕು. ಪ್ಲೀಸ್ ಕಮೆಂಟ್ ಮಾಡಲೇಬೇಕು, ಎಲ್ರಿಗೂ ಕೂಡ ಯೂಸ್ ಆಗ್ತದೆ ಕಮೆಂಟ್ ಮಾಡಿದರೆ. ಇವತ್ತಿನ ತರಗತಿ ನಿಮಗೆ ಎಲ್ರಿಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ಮತ್ತು ಕೊನೆಯ ಆನ್ಸರ್ ನಾನು ಇಲ್ಲಿ ಹೈಡ್ ಮಾಡ್ತೇನೆ, ಅದನ್ನು ಬಿಟ್ಟು ಎಲ್ಲವೂ ಕೂಡ ಆನ್ಸರ್ಗಳನ್ನು ಇಲ್ಲಿ ಕೊಟ್ಟಿದ್ದೇನೆ, ನೀವು ಬೇಕಾದರೆ ಅದನ್ನು ನೋಡ್ಕೋಬೋದು. ಕೊನೆಯಲ್ಲಿ ನಾನು ಹೈಡ್ ಮಾಡಿದ್ದೇನೆ, ಅದನ್ನು ನೋಡ್ಕೊಳ್ಳಿ. ಮೇಯ್ನಾಗಿ ಟೋಟಲಾಗಿ 20 ಪ್ರಶ್ನೆಗಳನ್ನು ಇವತ್ತು ತಂದಿದೆ. ಇದೇ ರೀತಿ ನಿಮಗೆ ಪ್ರಶ್ನೆಗಳು ಬೇಕು, ತರಗತಿಗಳು ಇಷ್ಟ ಆಗ್ತಿದ್ದಾವೆ ಅಂತಂದರೆ ಮುಂದೆ ಮಾಡ್ಕೊಳ್ತಾ ಹೋಗ್ತೇನೆ. ತರಗತಿ ಇಷ್ಟ ಆದರೆ ನೀವು ಕಮೆಂಟ್ ಮಾಡಬೇಕು ಪೊಲೀಸ್ ಕಾನ್ಸ್ಟೇಬಲ್ ಕ್ಲಾಸ್ ಬೇಕು ಅಂತ, ಅಂದರೆ ಮಾತ್ರ ಮಾಡ್ತೇನೆ, ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ನಾನು ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನೇ ಮಾಡ್ಕೊಳ್ತಾ ಅದೇ ಸಾಕಾಗಿರುತ್ತೆ ನನಗೆ. ಡೈಲಿ ನಮ್ಮ ಒಂದು ಡ್ಯೂಟಿ ಮುಗಿಸ್ಕೊಂಬಂದು ಸ್ಲೈಡ್ಗಳನ್ನು ಮಾಡಿ ನಮ್ಮ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಮಾಡೋದಕ್ಕೆ ಸಾಕಾಗಿರುತ್ತೆ. ಆದರೆ ಕೆಲವೊಬ್ಬರು ವಿದ್ಯಾರ್ಥಿಗಳು ಪೊಲೀಸ್ ಕಾನ್ಸ್ಟೇಬಲ್ ಬೇಕು ಅಂತ ಹೇಳಿರೋದಕ್ಕೆ ಮಾಡಿರ್ತಕ್ಕಂಥದ್ದು. ನಿಮಗೇನಾದರೂ ಇಂಥ ತರಗತಿಗಳು ಬೇಕು, ಇಷ್ಟ ಆಯಿತು, ನಿಮಗೆ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದರೆ ನೀವು ಕೇಳಿ ಬೇಕಾದರೆ ಮಾಡಿಕೊಡ್ತೇನೆ. ಓಕೆನಾ, ಇವತ್ತಿನ ತರಗತಿನ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.